ಸಂವಿಧಾನ ದಿನಾಚರಣೆ ಅಂಗವಾಗಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸಂವಿಧಾನ, ಅದರ ರಕ್ಷಣೆ, ಜಾಗೃತಿ 6ನೇ ತಾರೀಕುವರೆಗೂ ಮಾಡ್ತಾರೆ. 26ರಿಂದ ನವೆಂಬರ್ 26ರಿಂದ ಡಿಸೆಂಬರ್ 6. ಡಿಸೆಂಬರ್ 6 ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಆ ಕಾರಣದಿಂದ ಈ 10 ದಿನಗಳ ಚಟುವಟಿಕೆಯಲ್ಲಿ ಈ ಹಾಸ್ಟೆಲ್ಗಳಿಗೆ ಭೇಟಿ ನೀಡ್ತಕ್ಕಂಥದ್ದು, ಮಕ್ಕಳಿಗೆ ಸೌಕರ್ಯ ಹೇಗಿದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ವ್ಯತ್ಯಾಸಗಳು ಕಂಡು ಬಂದರೆ ಸರ್ಕಾರಕ್ಕೆ ನಾವು ಅವರ ಗಮನಕ್ಕೆ ತರ್ತಕ್ಕಂಥದ್ದು, ಸವಲತ್ತುಗಳನ್ನು ಹೆಚ್ಚಿಸಲಿಕ್ಕೆ ಏನು ಮಾಡಬೇಕು, ಹೀಗೆ ಹಲವು ವಿಚಾರಗಳನ್ನು ತಿಳ್ಕೊಳ್ಬೇಕು. ವಿರೋಧ ಪಕ್ಷದ ನಾಯಕನಾಗಿ ನನ್ನ ಕೆಲಸವೂ ಕೂಡ ಅದು ನನಗೆ ಇಂಪಾರ್ಟೆಂಟ್ ಇದೆ. ನಾನು ಯಾವುದೇ ಜಿಲ್ಲೆಗೆ ಹೋದಾಗ ನಾನು ಮೊದಲು ಹಾಸ್ಟೆಲ್ಗಳನ್ನು ವಿಸಿಟ್ ಮಾಡ್ತಕ್ಕಂಥದ್ದು. ಯಾಕೆಂದರೆ ನಾವು ಎಲ್ಲ ಸ್ವಲ್ಪ ಹಾಸ್ಟೆಲ್ಗಳಲ್ಲೇ ಬೆಳೆದು ಬಂದಿರೋರು. ಆವತ್ತಿನ ಪರಿಸ್ಥಿತಿಗೂ ಇವತ್ತಿಗೂ ವ್ಯತ್ಯಾಸ ಇದೆ. ಆದರೆ ಇವತ್ತು ಹಲವು ರೀತಿಯ ಸವಲತ್ತುಗಳು ಮಕ್ಕಳಿಗೆ ಸಿಗ್ತವೆ, ಆದರೂ ಕೂಡ ಅದರಲ್ಲೂ ಕೊರತೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ಕಾರಣದಿಂದ ಎಲ್ಲ ಕಡೆಯಲ್ಲಿ ಭೇಟಿ ಮಾಡಿ ಅವರನ್ನು ವಿಚಾರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಆದರೆ ಇಡೀ ರಾಜ್ಯದಲ್ಲಿ ಒಂದು ಕೊರಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಹೆಣ್ಣು ಮಕ್ಕಳಿಗೆ ಆ ಹಳ್ಳಿಗಳಲ್ಲಿ ವಿದ್ಯಾಭ್ಯಾಸ ಮಾಡೋದು ತುಂಬ ಕಷ್ಟ. ಆ ಕಾರಣದಿಂದ ಪಟ್ಟಣಗಳಲ್ಲಿ ಹಾಸ್ಟೆಲ್ಗಳನ್ನು ಹುಡುಕಿ ಬರ್ತಾರೆ. ಅವರಿಗೆ ವಸತಿ ಕಲ್ಪಿಸಿ ಅವರಿಗೆ ವಿದ್ಯೆ ಕೊಡ್ತಕ್ಕಂಥದ್ದನ್ನು ಸರ್ಕಾರ ಮಾಡಬೇಕು. ಅದು ಹೆಚ್ಚು ಕಡಿಮೆ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಅಂತ, ಇಲ್ಲಿಗೆ ಕೊರತೆ ಏನೂ ಇಲ್ಲ ಅಂತ ಹೇಳಿದ್ದಾರೆ ಮೈಸೂರಿನಲ್ಲಿ. ಆದರೆ ಬೇರೆ ಬೇರೆ ಕಡೆಗಳಲ್ಲಿ ಕೊರತೆ ಇದೆ. ಆದರೆ ಹಿಂದುಳಿದ ವರ್ಗಗಳಿಗೆ ಈಗಾಗಲೇ ನಮ್ಮ ಗೌಡ್ರು ಏನು ಅವ್ರದ್ದು ರಂಗೇಗೌಡರು ಅವರು ಡೈರೆಕ್ಟ್ರು ಅವರು ಹೇಳಿದರು 11,000 ಅಪ್ಲಿಕೇಶನ್ ಬಂದಿದೆ. ಈ ಸೀಟುಗಳು ಕೊಟ್ಟ ಮೇಲೂ ಕೂಡ ಈಗಲೂ ಕೂಡ 5,000 ಕೊರತೆ ಇದೆ, ಕೊಡಲಿಕ್ಕಾಗಿಲ್ಲ. ಅಂದಮೇಲೆ ಆ ಹೆಣ್ಣುಮಕ್ಕಳು ವಂಚಿತರಾಗ್ತಾರಲ್ಲ. ಸರ್ಕಾರ ಇದನ್ನು ಗಮನ ಹರಿಸಬೇಕು. ಪ್ರೈವೇಟ್ ಬಿಲ್ಡಿಂಗ್ಸ್ ಆದರೂ ಸರಿ, ಅದನ್ನು ಬಾಡಿಗೆಗೆ ತಗೊಂಡು ಯಾರು ಹಾಸ್ಟೆಲ್ಗೆ ಸೇರಲಿಕ್ಕೆ ಬರ್ತಾರೆ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಯಾವುದೇ ಕೊರತೆ ಇಲ್ಲದಂತೆ ಅವರನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಸರ್ಕಾರ ವಹಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಅದು ಹೆಣ್ಣು ಮಕ್ಕಳೇ ಆಗಿರ್ಬೋದು, ಗಂಡು ಮಕ್ಕಳದೇ ಆಗಿರ್ಬೋದು, ಎಲ್ಲರಿಗೂ ಸರಿಸಮಾನವಾಗಿ ಈ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು. ಯಾಕಂತಂದರೆ ನೀವು ಜೀವನ ಕೊಡೋದು ಅಂತೇನು ಬೇಕಿಲ್ಲ, ವಿದ್ಯೆ ಕೊಟ್ಟರೆ ಅವ್ರ ಜೀವನ ಅವರನ್ನು ಹುಡ್ಕೊಳ್ತಾರೆ. ಆ ಕೆಲಸ ಸರ್ಕಾರ ಮಾಡಬೇಕು. ಅಂಥದ್ದನ್ನು ನಾನು ಗಮನಿಸಿದ್ದನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಆ ಕಾರಣಕ್ಕೆ ನಮ್ಮ ಶ್ರೀವತ್ಸ ಅವರು ಶಾಸಕರು ಈ ಪ್ರಾಂತ್ಯದ್ದು, ಅವರನ್ನು ಕೂಡ ಕರ್ಕೊಂಡು ಜೊತೆಯಲ್ಲಿ ಬಂದರು.